ರಜತ್ ಅವರೇ, ಇದ್ದಷ್ಟು ದಿನ ನಮ್ಮನ್ನು ಅದ್ಭುತವಾಗಿ ರಂಜಿಸಿದ್ದೀರಾ, ಒಂದೊಂದ್ಸತಿ ಇರಿಟೇಟ್ ಮಾಡಿದ್ದೀರಾ. ನಿಮ್ಮ ಒಂದೊಂದು ಸಣ್ಣ ತುಣುಕುಗಳನ್ನ ನಾವು ಸೋಷಿಯಲ್ ಮೀಡಿಯಾದ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದೀರಾ, ಅಭಿಮಾನಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಂಡಿದ್ದೀರಾ. ನಿಮ್ಮ ಮೊದಲ ರಿಯಾಕ್ಷನ್ಸ್ ಈ ಮೂಲಕ? ಮೇಡಮ್, ಅದನ್ನೇ ಹೇಳಬೇಕು ಅಂದಾಗ ನಾನು ಹೆಂಗಿದ್ನೋ ಹಂಗೆ ಇದ್ದೆ ಮೇಡಮ್. ಆಚೆ ಇವಾಗ ಹೆಂಗಿದ್ದೀನೋ ಒಳಗಡೆನೂ ಹಂಗೆ ಇದ್ದೆ. ಅದು ಅದೇ ಗೊತ್ತಿಲ್ಲ ಜನಕ್ಕೆ ಇರಿಟೇಟ್ ಯಾವಾಗ ಆಗಿದೆ, ಆಮೇಲೆ ಖುಷಿ ಯಾವಾಗ ಆಗಿದೆ ಅಂತ ಗೊತ್ತಿಲ್ಲ. ಸೊ ಏನೇ ಇದ್ರೂ ನಾನು ಸ್ವೀಕಾರ ಮಾಡಿದ್ರೆ ಆ ಖುಷಿ ಇದೆ ನನಗೆ. ಓಕೆ, ಅಂದರೆ ಎಲ್ಲೂ ಕೂಡ ಅಂದರೆ ನಿಮ್ಗೆ ಮೋಸ ಇಲ್ಲ ಗುರು, ಇವರು ಆ ಮಧ್ಯದಲ್ಲಿ ಹೋದರೂ ಕೂಡ ಮೋಸ ಇಲ್ಲ, ನಮ್ಮನ್ನು ತುಂಬ ಚೆನ್ನಾಗಿ ರಂಜಿಸ್ತಾ ಇದ್ದಾರೆ ಅಂತ ಒಂದಷ್ಟು ಜನ ಹೆಮ್ಮೆಯಿಂದ ಹೇಳ್ಕೊತಾರೆ. ಇವನ್ ನಾನು ಕೂಡ ನಿಮ್ಮನ್ನು ತುಂಬ ಹಿಂಗಿರಬೇಕು ಅಂತ ಅನ್ಕೋದು ನೋಡ್ತಾ ಇದ್ದೆ. ಸೊ ಈ ಪ್ರೀತಿ ಕೊಡುವಂಥ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಯಾವುದಿದ್ರು ಚಿರಋಣಿ ಮೇಡಮ್. ಯಾಕಂದರೆ ಅವು ಇವಾಗ ಈ ಸಡನ್ನು ಫೇಮ್ ಬಂದಿದ ತಕ್ಷಣ ಸ್ವಲ್ಪ ಜನ ಹುಚ್ಚರಾಗ್ಬಿಡ್ತಾರೆ. ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಬಟ್ ಇದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗೋದೇ ನಮ್ಗೆ ದೊಡ್ಡ ಟಾಸ್ಕು. ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀನಿ ಮೇಡಮ್. ಓಕೆ, ಬಿಗ್ ಬಾಸ್ ಜರ್ನಿ ಓವರ್ ಆಲ್ ಏನಿಲ್ಲ ನೆನಪಲ್ಲಿ ಉಳಿಯುತ್ತೆ, ನೀವು ಯಾವತ್ತೂ ನೆನಪಲ್ಲಿ ಉಳಿಯುವಂಥ ಏನಾದ್ರು ಒಂದು ವಿಚಾರ ಇದ್ದರೆ ಶೇರ್ ಮಾಡಬಹುದಾ ಅಂತ ಹೇಳಿ? ಬಾತ್ರೂಮ್ ತೊಳ್ತಿದ್ದೆ ಮೇಡಮ್. ಯಾಕಂದರೆ ನಾನು ಒಂದು ಕೆಲಸನೂ ಲೈಫಲ್ಲಿ ಮಾಡಿದವನೂ ಎಲ್ಲ ಬಾತ್ರೂಮ್ ತೊಳೆದು ಅಚ್ಚುಕಟ್ಟಾಗಿ ಮಾಡಿದ್ದೆ. ಅದನ್ನು ಬೈಯೋರು, ಹಿಂಗೆ ತೊಳಿತೆ ಹಂಗೆ ತೊಳಿತೆ ಅಂತ. ಹೋಗ್ರಲ್ಲಿ ನಾನು ತೊಳೆದೆ ಹೆಂಗೆ ಅಂತ ಹೇಳುವೆ. ಏನು ಮಾಡ್ತೀರಾ? ಬಟ್ ಆದರೆ ಆ ಮನೆ ಎಲ್ಲ ಒಂದು ಕಲಿಸ್ತಾ ಹೋಯ್ತು. ನೀನು ಕೆಲಸ ಮಾಡಿದ್ರೆ ನಿನಗೆ ಊಟ, ನೀನು ಕೆಲಸ ಮಾಡಿದ್ರೆ ನಿನಗೆ ಆಟ ಅನ್ನೋ ಥರ ತುಂಬ ಕಲಿಸಿದೆ ಮೇಡಮ್. ವೆರಿ 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 ಹ್ಯಾಪಿ ಬೀಯಿಂಗ್ ಅ ಪಾರ್ಟ್ ಆಫ್ ಇಟ್. ಓಕೆ, ನಿಮ್ಮ ಮತ್ತೆ ಚೈತ್ರ ಇಬ್ಬರ ಒಂದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಒಂಥರ ನೋಡೋದಕ್ಕೆ ನಿಮ್ಮ ಜಗಳ ಆಗಿರ್ಬೋದು, ತುಂಟಾಟ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇತ್ತು. ಜನರು ಕೂಡ ಖುಷಿ ಆಗ್ತಾ ಇತ್ತು. ಅದನ್ನ ಹೇಳೋದಾದ್ರೆ ಅದೇ ಮೇಡಮ್, ಅದೇನೋ ಬೇಕಂತ ಏನೋ ಮಾಡಿದ್ದಲ್ಲ. ಬಟ್ ಅದೇ ಹೋಗಿದ್ದು ಫಸ್ಟ್ ವಾರ ನನ್ನ ಕಳಿಸ್ಬಿಡ್ತಾರೆ. ಅದಕ್ಕೆ ಮೇಯ್ನ್ ರೀಸನ್ನು ಚೈತ್ರ ಆಗಿರ್ತಾಳೆ. ಸೊ ಅದು ನನಗೆಲ್ಲ ತುಂಬ ಹರ್ಟ್ ಆಯಿತು. ಯಾಕಂದರೆ ಆ ಹೋಗಿದ್ದ ವಾರ ನಾನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತೀನಿ, ಒಳ್ಳೆ ಪರ್ಫಾರ್ಮರು. ಬಟ್ ಆದರೆ ಕಳಪೆ ಕೊಟ್ಬಿಟ್ರಲ್ಲ ಗುರು ಒಂದು ಮಾತಿಗೆ ಅನ್ನೋದು ತುಂಬ ನನಗೆ ಮೈಂಡಲ್ಲಿ ಕೂತ್ಕೊಂಡ್ಬಿಡ್ತು. ಸೊ ಅದು ನಾನು ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ನನ್ನ ಬಾಸು ಅಂತ ಕರೆಯೋದು. ಯಾಕಂದರೆ ಅವಳನ್ನ ಕಳಿಸ್ಬಿಟ್ಟೆ ನಾನು ಆಚೆ ಹೋಗೋದು ಅಂತಲೇ ಹೇಳಿದ್ದೆ ನಾನು. ಸೊ ಅಲ್ಲಿಂದ ಅದು ಸ್ಟಾರ್ಟ್ ಆಯ್ತೇ ಹೊರತು ಅದು ಹಂಗೆ ನಡೀತಾ ಹೋಯ್ತೆ ಹೊರತು ಇಟ್ ಇಸ್ ನಥಿಂಗ್ ವಾಸ್ ಪ್ಲ್ಯಾನ್ಡ್. ಓಕೆ, ಸುದೀಪ್ ಸರ್ನ ನಗಿಸೋದಂದ್ರೆ ಅಷ್ಟು ಈಸಿ ಇಲ್ಲ. ಪ್ರತಿ ವಾರ ವೀಕೆಂಡಲ್ಲಿ ನಾವು ಗಮನಿಸ್ತಾ ಇದ್ವಿ, ನೀವೇನೇ ಮಾತಾಡಿದ್ರು, ನೀವೇನೇ ಹೇಳಿದ್ರು ಸರ್ ಅದನ್ನು ತುಂಬ ಎಂಜಾಯ್ ಮಾಡಿ ನಗ್ನಗ್ತಾ ಇದ್ರು. ಅಂದರೆ ನಿಮ್ದೇನೇ ಮಾತು ಕೇಳೋದಂದ್ರೆ ಸುದೀಪ್ ಸರ್ಗೆ ಇಷ್ಟ ಆಗ್ತಿತ್ತು ಅನ್ನೋದು ನಮ್ಮ ಅರಿವಿಗೆ ಬಂತು. ಸೊ ಅಷ್ಟು ಈಸಿ ಇಲ್ಲ ಅವ್ರನ್ನ ನಗಿಸೋದು, ಅವ್ರ ಹತ್ರ ಹೋಗೋದು ಅಷ್ಟು ಈಸಿ ಇಲ್ಲ. ಸೊ ನನಗೆ ಅನ್ಸುತ್ತೆ ಸುದೀಪ್ ಸರ್ ಮನಸ್ಸನ್ನು ನೀವು ಗೆದ್ದು ಬಿಟ್ಟಿದ್ದೀರಾ ಅಂತ ಹೇಳಿ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ನನ್ನಷ್ಟು ಭಾಗ್ಯವಂತ ಇನ್ನು ಯಾರಿರ್ತಾರೆ ಮೇಡಮ್. ಹೀ ಈಸ್ ಅ ಲವ್ಲಿ ಪರ್ಸನ್. ಆಮೇಲೆ ಅವ್ರ ಪಕ್ಕ ನಿಂತ್ಕೊಳೋದು ಅಷ್ಟು ಈಸಿ ಇದೆಯಾ? ಅವರು ನಮ್ಮ ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ಬಾರೋ ನಾನು ಇದ್ದೀನಿ ಅನ್ನೋದು ಅಷ್ಟು ಈಸಿ ಇಲ್ಲ. ಆ ಮಾತು ಸರ್ ನಮ್ಗೆ ಹೇಳ್ತಾರೆ ಅಂದಾಗ ವಿ ಆರ್ ಆಲ್ ಬ್ಲೆಸ್ಡ್ ಮೇಡಮ್. ಯಾವುದೋ ಜನ್ಮದ ಪುಣ್ಯ ನಮ್ಗೆ ಈ ಜನ್ಮದಲ್ಲಿ ಸಿಕ್ಕಿದೆ, ಅದನ್ನು ಉಳಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಯಾವತ್ತಿದ್ರೂ ಸರ್ಗೆ ಆ ನಿಯತ್ ಅನ್ನೋದು ನಾವು ಸತ್ತ ಮೇಲೂ ಇರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.